ಏನೇ ಹೇಳು ಅಕ್ಕ, ಆ ಲೀಲನ್ ಹೊರಗೆ ದಬ್ಬಿ ನಾವು ಪೂಜೆಗೆ ಸಿದ್ಧತೆನ ಮಾಡ್ಕೊಂತಿರೋದನ್ನ ನೋಡ್ತಿದ್ರೆ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದದ್ದು ಹಾವು ಏಣಿ ಆಟನೇ ನೆನಪಾಗುತ್ತೆ. ಅಂದರೆ ಆ ಲೀಲಾ ಮತ್ತೆ ಏಣಿ ಹತ್ಕೊಂಬಂದು ಬೇರೆ ಕಚ್ತಾಳೆ ಅಂತೀಯಾ? ಸರು, ಅವ್ನು ಯಾರು ಶುಭ ನುಡಿಯೋ ಸೋಮ ಆದರೆ ಗೂಬೆ ಕಾಣ್ತಲ್ಲ ಮಾಮ ಅನ್ನಂತೆ ಹಾಗೆ ಮಾತಾಡ್ತೀಯ. ಮಾತಾಡ್ಲಿ ಬಿಡು ಲಕ್ಷ್ಮಿ. ಸರು ಮಾತಾಡಿದ ತಕ್ಷಣ ಅವಳು ಹೇಳಿದ್ದೆಲ್ಲ ನಿಜ ಆಗಲ್ಲ ಅಲ್ವಾ? ಯಾಕೆಂದ್ರೆ ಈ ಸರ್ತಿ ಲೀಲಾ ಬಿದ್ದಿರೋದು ಕೆಳಗಲ್ಲ, ಪಾತಾಳಕ್ಕೆ. ಹಾಗಾದ್ರೆ ಯಾವ ತೊಂದರೆನೂ ಇಲ್ಲದೆ ಏಜೆ ಶ್ವೇತಾ ಮದುವೆ ಮಾಡ್ಬೋದು? ಸರು, ಶ್ವೇತಾ ಅಲ್ಲ, ಶ್ವೇತಾ ಅತ್ತೆ ಅಂತ ಕರಿ, ಕೇಳಕ್ಕೂ ಹಾಯಾಗಿರುತ್ತೆ. ಸಾರಿ ಅಕ್ಕ, ಶ್ವೇತಾ ಅತ್ತೆ ಏಜೆ ಮದುವೆನ ಅದ್ದೂರಿಯಾಗಿ ಮಾಡ್ಬೋದು, ಓಕೆನಾ? ಡಬಲ್ ಅಯ್ಯೋ, ನಂಗೆ ಹೀರೋಯಿನ್ ಕ್ಯಾರೆಕ್ಟರ್ ಬೇಡ, ಏನು ಬೇಡ. ಪ್ಲೀಸ್ ಬಾಗ್ಲು ತೆಗ್ರಿ, ನಾನು ಹೋಗ್ಬೇಕು. ಎಲ್ಲೋಡು? ಅದೇ ಗೊತ್ತಾಗ್ತಿಲ್ಲ. ಇಡೀ ಲಲಿತ್ ಮಹಲೆಲ್ಲ ಹೋಗ್ಬಿಟ್ಟೆ. 100 ಸರಿ ಫೋನ್ ಮಾಡಿದ್ದೀನಿ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಿಡಪ್ಪ. ಎಲ್ಲಿ ಹೋದ್ಲವಳು? ಅದ್ ನನಗೆ ಗೊತ್ತಿಲ್ಲ ಅಂತ ತಾನೆ ನಾನು ನಿನ್ನ ಫೋನ್ ಮಾಡಿದ್ದು. ಅಲ್ಲ, ನಾನು ಅವರಿಬ್ರು ಮದ್ವೆ ಮಾಡಿಸ್ಬೇಕು ಅಂತ ಹಗಲು ರಾತ್ರಿ ಸ್ಕೆಚ್ ಹಾಕಿ ಪ್ಲಾನ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ನೋಡಿದ್ರೆ ಎಲ್ಲ ಹಾಳು ಮಾಡ್ತೀರಾ. ಇನ್ನೀ ಮದ್ವೆ ಆದಂಗೆ. ಈ ಮದ್ವೆ ಆಗಲ್ಲ. ನೋಡಪ್ಪ, ಬೇಕಾದ್ರೆ ಒಂದ್ ಏಟ್ ಹೊಡೆದ್ಬಿಡು. ಮಿಸ್ ಆಗಿಬಿತ್ತು ಅಂತ ತಿಳ್ಕೊತೀನಿ. ಆದ್ರೆ ಮದ್ವೆ ನಿಲ್ಸೋ ಮಾತಾಡ್ಬಿಡಪ್ಪ. 3000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ. ಆಯ್ತಾಯ್ತು. ಈಗ ಅವಳಂತೂ ಕಾಣಿಸ್ತಿಲ್ಲ. ಮದ್ವೆ ಆಗುತ್ತೆ. ಹೇಗೆ? ನಿನಗೆ ಬೇಕಾಗಿರೋದು ನಿನ್ನ ಮಗಳು ಏಜೆ ಕೈ ಹಿಡಿಬೇಕು ಅನ್ನೋದು ತಾನೇ? ಹೌದು ಹೌದು. ದೊಡ್ಡ ಮಗಳಿಲ್ದಿದ್ರೆ ಏನಂತೆ, ಚಿಕ್ಕ ಮಗಳನ್ನ ಹೇಳ್ಕೊಂಡು ಹೋಗಿ ಹಸೆ ಮನೆ ಮೇಲೆ ಕೂರಿಸ್ತೀನಿ. ನನ್ನ ಮಗನೇ, ನನ್ನ ಮಗಳನ್ನ ಅರಗಿಡಿ ತರ ಸಾಕಿದ್ದೀನಿ. ಅವಳನ್ನ ವಯಸ್ಸಾಗಿರೋ ಏಜೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತಿದ್ಯಾ? ಹುಷಾರ್. ಇನ್ನೊಂದು ಸಲ ನನ್ನ ಮಗಳು ರೇವತಿ ಬಗ್ಗೆ ಮಾತಾಡಿದ್ರೆ ಏಳಿಗೆ ಮನೆ ತಂದು ನಿನ್ನ ನಾಲ್ಗೆಲ್ಲ ಕತ್ತರಿಸ್ಬಿಡ್ತೀನಿ. ಯಾಕಿಷ್ಟು ಬಿ ಪಿ ರೈಸ್ ಮಾಡ್ಕೊಳ್ತಾ ಇದ್ದೀರಾ? ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಇನ್ನೊಂದು ಸಲ ನಿನ್ನ ಬಾಯಿಂದ ನನ್ನ ಮಗಳು ರೇವತಿ ಹೆಸರು ಬರಬಾರ್ದು. ಹೇಳು, ಏನ್ ಮಾಡ್ಬೇಕು ಅಂತ? ಮದುವೆ ಮನೇಲಿ ಚೆನ್ನಾಗಿ ಓಡಾಡ್ಕೊಂಡಿದ್ದಿದ್ಲಿ, ಇಲ್ಲ ಸಡನ್ ಆಗಿ ನಾಪತ್ತೆ ಆಗ್ತಾಳೆ ಅಂತಂದ್ರೆ ಆ 3 ಜನ ಸೊಸೆ ಅಂದ್ರೆ ಕೈವಾಡ ಇರಬಹುದು. ಏನ್ ಮಾತಾಡ್ತಾ ಇದೀಯಾ? ಮೇಲೆ ಚಾಮುಂಡಿ ಪೂಜೆ ನಡೀತಿದೆ, ಮನೆಯವರೆಲ್ಲ ಸೇರಿರ್ತಾರೆ. ಈ ವಿಷಯನ ಹೋಗಿ ಏಜೆಗೆ ಮುಟ್ಸು. ಸರಿ ಸರಿ, ಈಗಲೇ ಹೋಗಿ ಏಜೆಗೆ ಎಲ್ಲ ವಿಷಯನ ಹೇಳ್ತೀನಿ. ರೇವತಿ, ಪ್ಲೀಸ್ ಬಾಗ್ಲು ತೆಗಿರಿ. ಪ್ಲೀಸ್ ಬಾಗ್ಲು ತೆಗಿರಿ. ನಮ್ಮಮ್ಮ ನಂಗೆ ಕಾಯ್ತಿರ್ತಾಳೆ, ನಾನು ಹೋಗ್ಬೇಕು. ಆ ಹೂವಿಂದನ್ನ ಇಲ್ಲಿಡಿ, ಅಗರಬತ್ತಿನ ಅಲ್ಲಿಡಿ. ಇದು ಏಜೆ ಮದುವೆ, ಎಲ್ಲ ಪರ್ಫೆಕ್ಟ್ ಆಗೇ ಇರಬೇಕು. ಲೀಲಾ ಹೋದ್ಮೇಲೆ ಇದು ಒನ್ ಸೈಡ್ ಮ್ಯಾಚ್ ಆದಂಗೆ ಆಗಿದೆ. ಕಪ್ ನಮ್ದೇ ಅಂತ ಡಿಸೈಡ್ ಆಗೋಗಿದೆ. ಈ ಮದುವೆ ಅನ್ನೋ ಮ್ಯಾಚಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದಿ ಸೀರೀಸು ಎರಡು ನಮ್ಮ ದುರ್ಗಕ್ಕಂಗೆ ಸೇರಬೇಕು. 1 ನಿಮಿಷ.
ಮಗಳು ಹೋದ್ಲು ಅಂದ್ರೆ ತಾಯಿ ಬಂದು. ಹೇಳಿ, ನನ್ನ ಮಗಳು ಕಾಣಿಸ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಏನ್ರಿ ನೀವು ವಯಸ್ಸಿಗೆ ಬಂದ ಮಗಳು ಕಾಣಿಸ್ತಿಲ್ಲ ಅಂತ ನಾನು ಹೇಳ್ತಾ ಇದ್ರೆ ಇಷ್ಟೊಂದು ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ ನೀವು? ಮತ್ತೆ ಮದ್ವೆ ಕೆಲ್ಸನೆಲ್ಲ ಬಿಟ್ಟು ನಿಮ್ ಜೊತೆ ತಲೆ ಮೇಲೆ ಟವಲ್ ಹತ್ಕೊಂಡ್ ಕೂತ್ಕೋಬೇಕಿತ್ತಾ? ಆಯ್ಕೊಂಡು ತಿನ್ನೋ ಕೋಳಿ ಎಲ್ಲೋ ಒಂದ್ ಕಡೆ ಇರುತ್ತೆ, ಹಾಗೆ ನಿಮ್ಮ ಮಗಳು ಎಲ್ಲೋ ಒಂದ್ ಕಡೆ ಇರ್ತಾಳೆ ಬಿಡಿ. ಅಲ್ಲ, ನೀವು ಹುಡ್ಕೋದ್ ಬಿಟ್ಟು ನಮ್ಮ ಹತ್ರ ಯಾಕೆ ಬಂದಿದ್ದೀರಾ? ನೋಡಿ, ನಾನು ಇಡೀ ಲಲಿತ್ ಮಹಲ್ ಹುಡುಕಿ ಇಲ್ಲಿಗೆ ಬಂದಿರೋದು. ಅವ್ಳ ಫೋನು ಕನೆಕ್ಟ್ ಆಗ್ತಿಲ್ಲ ನನಗೆ. ನನ್ಗೆ ಯಾಕೋ ನೀವು 3 ಜನದ ಮೇಲೆ ಅನುಮಾನ. ನಿಮ್ ಮಗಳು ಇಲ್ದೇ ಇರೋದಕ್ಕೂ ನೀವು ನಮ್ಮ ಮೇಲೆ ಅನುಮಾನ ಪಡೋದಕ್ಕೂ ಏನ್ರಿ ಸಂಬಂಧ? ಇರೋದಕ್ಕೆ ಕೇಳ್ತಾ ಇರೋದು. ನೀವೇನೋ ನನ್ನ ಮಗಳ ಮನಸ್ಸಿಗೆ ನೋವಾಗೋ ರೀತಿ ಅವಮಾನ ಮಾಡಿರ್ತೀರಾ. ಮಾನ ಇರೋರ್ಗೆ ಅವಮಾನ ಆಗುತ್ತೆ, ಮಾನ ಮರ್ಯಾದೆ ಬಿಟ್ಟವ್ರಿಗೆ ಇದೆಲ್ಲ ಎಲ್ಲಿರುತ್ತೆ ಹೇಳಿ? ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಹಾಗಾದ್ರೆ ನಮ್ಗೇನ್ ಮರ್ಯಾದೆ ಇಲ್ವಾ? ಮರ್ಯಾದೆ ಇರೋರಾಗಿದ್ರೆ ಹತ್ತು ಕರೆದು ಔತಣ ಮಾಡಿಸ್ಕೋತಾ ಇರ್ಲಿಲ್ಲ. ನೀವ್ ಏನು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಓ, ಗೊತ್ತಿದೆ ಇಷ್ಟೆಲ್ಲ ಮಾಡಿದ್ರಾ? ಏನ್ ಮಾಡಿದ್ವಿ ಅಂತ ಸುಮ್ನೆ ಹೇಗ್ ಬಂದ್ ಮಾತಾಡ್ತಿದ್ದೀರಾ? ಬರ್ತಿದ್ದ ಹಾಗೆ ಗೇಟ್ ನಲ್ಲಿ ನನ್ನನ್ನು ಅವಮಾನ ಮಾಡಿದ್ರಿ. ಬನ್ನಿ ಅಂತ ಲೋಕ ನೋಡಿ ಕರೆದಿರ್ತಾರೆ, ಅದಕ್ಕೆ ನಾಚಿಕೆ ಬಂದ್ಬಿಡೋದ? ಬಾದಾಮಿ ಹಾಲು ಕೊಡೋ ನೆಪದಲ್ಲಿ ನನ್ನ ಕಾಲು ಎಳಿಯಕ್ ನೋಡಿದ್ರಿ. ನೇಮ್ ಅನೌನ್ಸ್ಮೆಂಟ್ ಎಂಗೇಜ್ಮೆಂಟ್ ಅಲ್ಲಿ ಆಗಿದ್ದ ಅರೇಂಜ್ಮೆಂಟ್ಸ್ ನೋಡಿ ಈ ಮದುವೆ ಮಂಟಪದಲ್ಲಿ ನಿಮ್ಮ ಮಗಳೇ ಮದುಮಗಳಾಗ್ತಾಳನ್ನೋ ಆಸೆ ಇಟ್ಕೊಂಡಿದ್ರಿ. ಇನ್ನು ನನ್ನ ಮಗಳನ್ನ ರೂಮ್ನಲ್ಲಿ ಕೂಡ ಹಾಕೊಂಡು ಯಾಕೆ ಬಂದಿದ್ಯಾ, ಏನ್ ಉದ್ದೇಶ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿರ್ತೀರಾ. ನನಗೆ ಗೊತ್ತಿದ್ದೆ ಇಷ್ಟೆಲ್ಲ ಆಗಿದೆ ಅಂದಮೇಲೆ ನನಗೆ ಗೊತ್ತಿಲ್ಲದೆ ಏನೇನೆಲ್ಲ ಆಗಿರ್ಬೇಡ. ನೋಡಿ, ಸುಮ್ಮನೆ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಬೇಡಿ. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡಿ. ಹೇಳಲ್ವಾ? ನನಗೆ ಗೊತ್ತು ನಿಮ್ಗೆಲ್ಲ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ. ಈಗಲೇ ಹೋಗಿ ಎಜಿ ಅವ್ರ ಹತ್ರ ಹೇಳ್ತೀನಿ.